ಇಂಥ ಒಂದು ಕಾರ್ಯಕ್ರಮ ನಾನು ಹುಟ್ಟಿದಾಗಿಂದ ಇವತ್ತವರೆಗೂ ನೋಡಿಲ್ಲ. ಮೊದಲನೇ ಬಾರಿಗೆ ಅಶೋಕ್ ಅಂಕಲ್ ಅಪ್ಪಂದಿರಿಗೋಸ್ಕರ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ ಅಲ್ಲಿದ್ದಾರೆ. ನನ್ನ ಕೆರಿಯರಲ್ಲಿ ಪ್ರಜ್ವಲ್ ಸಿನಿಮಾಲ್ಲಿ ಹಾಡುಗಳು ಚೆನ್ನಾಗಿದೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ನಾಗೇಂದ್ರ ಪ್ರಸಾದ್ ಸರ್. ಅವರು ದೇವರು ಶಕ್ತಿನ ಇಲ್ಲಿ ಮತ್ತು ಇಲ್ಲಿ 3 ಕಡೆನೂ ಕೊಟ್ಟಿದ್ದಾರೆ ಅವ್ರಿಗೆ. ಗಣಪ ನಮ್ಮಣ್ಣ ಇಲ್ಲಿದ್ದಾನೆ, ಜಗ್ಗೇಶರ್, ರಾಜೇಶ್ ಕೃಷ್ಣಣ್ಣ. ಅವ್ರ ಅಪ್ಪಂದಿರು ಇಲ್ಲಿ ಇಲ್ಲದೆ ಇರ್ಬೋದು, ಬಟ್ ಅಪ್ಪ ಅಂದರೆ ಹಿಂಗಿರಬೇಕು ಅನ್ನೋದಕ್ಕೆ ಇವರಿಷ್ಟು ಜನ ಎಕ್ಸಾಂಪಲ್. ಅಪ್ಪ ಅಂದರೆ ಹಿಂಗಿರಬೇಕು ಅನ್ನೋದಕ್ಕೆ. ಈಗ ಮಾತಾಡ್ತಾ ಸ್ವಲ್ಪ ಭಾವುಕನಾಗ್ತಾ ಇದ್ದೀನಿ. ಈಗ ಅವ್ರು ಹೇಳ್ದಾಗೆ ಓಡೋಗಿ ನಮ್ಮ ಅಪ್ಪನ ತಪ್ಕೊಂಡು ಐ ಲವ್ ಯು ಅಂತ ಹೇಳೋದಕ್ಕೆ ಕಾಯ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಅಶೋಕ್ ಅಂಕಲ್ ವಿಡಿಯೋಲಿ ಹೇಳಿದ್ರು ಅವ್ರ ಅಪ್ಪನಿಗೆ ನಾನು ಹೋಗಿ ಐ ಲವ್ ಯು ಅಂತ ಹೇಳೋಕ್ಕೆ ಆಗಿಲ್ಲ ಅಂತ. ಎಷ್ಟೋ ಜನಕ್ಕೆ ಅವಕಾಶ ಇಲ್ಲ, ಬಟ್ ಇರೋರಿಗೆ ದಯವಿಟ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಡಿ. ಅದು ಇಲ್ಲದಾಗಲೇ ಗೊತ್ತಾಗತ್ತೆ ಅದರ ನೋವೇನು ಅಂತ. ಬೆಳೀತಾ ನಾವು ಎಷ್ಟಿರ್ತೀವಿ, ಅಪ್ಪನ್ನ ಈಗ ನೋಡಿ ನಮ್ಮಪ್ಪ ಎಷ್ಟು ಶಕ್ತಿ ಇದೆ, ನಮ್ಮಪ್ಪನಿಗೆ ಬುದ್ಧಿ ಇದೆ, ನಮ್ಮಪ್ಪನಿಗೆಲ್ಲ ಗೊತ್ತು ಅಂದ್ಕೊಳ್ತೀವಿ. ಸ್ವಲ್ಪ ಬೆಳೀತಾ ಅವ್ರಿಗಿಂತ ನಮಗೆ ಗೊತ್ತು ಅಂದ್ಕೊಳ್ತೀವಿ, ಅದು ಸುಳ್ಳು. ಬಟ್ ನಮಗೆ ವಯಸ್ಸಾಗ್ತಾ ಗೊತ್ತಾಗುತ್ತೆ ಅವರೇ ಕರೆಕ್ಟಾಗಿದ್ರು ಅಂತ. ಬಟ್ ಅದನ್ನು ಹೇಳೋದಕ್ಕೆ ಅವ್ರಿರಲ್ಲ ಆವಾಗ. ಸೊ ಇದ್ದಾಗ ದಯವಿಟ್ಟು ಅದನ್ನು ಎಂಜಾಯ್ ಮಾಡಿ. ಲವ್ ಯುವರ್ ಫಾದರ್, ಲವ್ ಯುವರ್ ಪೇರೆಂಟ್ಸ್. ಅವ್ರು ಹೇಳ್ದಾಗೆ ಎಲ್ಲೂ ಗುಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ದೇವ್ರಿಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಮನೇಲಿರೋ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ಆ ಭಗವಂತ ಯಾವಾಗಲೂ ಕಾಪಾಡ್ತಾನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾನೇನೂ ಅಪ್ಪ ಆಗಿಲ್ಲ, ಬಟ್ ಏರಿಯಾ ಮಗನಾಗಿ ಬಂದಿದ್ದೀನಿ. ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿಯಾಗುತ್ತೆ. ಇದೇ ಥರ ನಮ್ಮ ಕನ್ನಡ ಸಿನಿಮಾ ಥಿಯೇಟ್ರ್ಗಳನ್ನೂ ತುಂಬಿಸಿ ಎಲ್ಲರೂ ಖುಷಿಯಾಗಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಹಾಗಾದರೆ ಇದಕ್ಕಿಂತ ಮುಂಚೆ ಅಪ್ಪಾಜಿಗೆ ಐ ಲವ್ ಯು ಅಂತ ಹೇಳಿಲ್ಲ? ನಾನು ಒಂದು ಅವಕಾಶನೂ ಬಿಡಲ್ಲ. ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬಿಟ್ಟು ನಮ್ಮ ಅಪ್ಪನಿಗೆ ಮುತ್ತು ಕೊಡ್ತೀನಿ ನಾನು.